ಮಾತಾಡೋದಾ? ಮೇಡಮ್ ಎಲ್ಲಿಂದ ಬಂದಿದ್ದೀರಾ ದರ್ಶನ? ಮೇಡಮ್ ನಾವು ದರ್ಶನ ಅಂದರೆ ತುಂಬ ಪ್ರಾಣ ಜೀವ ಅವ್ರ ಮನೆಗೆ. ಬಟ್ ಅವರು ರಿಲೀಸ್ ಆದಮೇಲೆ ಗೊತ್ತಾಗಿದ್ದು. ನಾನು ಅವ್ರ ಮನೆ ನೋಡೋಕ್ಕೋಸ್ಕರ ಅವ್ರು ಇರಲಿ ಬಿಡಲಿ ಸೆಕೆಂಡ್ರಿ, ಅವ್ರ ಮುಂದೆ ಸೆಲ್ಫಿ ತೊಗೊಬೇಕು ಅನ್ನೋಕ್ಕೋಸ್ಕರ ನಾನು ಬಂದಿದ್ದೀನಿ. ಅಲ್ಲ ಮೇಡಮ್, ಆಧಾರ್ ಕಾರ್ಡಲ್ಲಿ ಇಟ್ಕೊಂಡ್ಬಂದಿದ್ದಾರೆ ಯಾಕೆ? ಸರ್ ನಾವು ಬಸ್ಸಲ್ಲಿ ಬರಬೇಕಾಗಿತ್ತು, ಬಂದಿದ್ದೀವಿ. ನಮ್ಮ ಆಧಾರ್ ಕಾರ್ಡ್ ಫ್ರೀ ಅಂತ ಅಂದ್ಬಿಟ್ಟೇನಿಲ್ಲ, ದುಡ್ಡಿದ್ರು ಪರವಾಗಿಲ್ಲ, ಬಸ್ಸಲ್ಲಿ ದುಡ್ಡು ತೊಗೊಂಡಿದ್ರೆ ನಾವು ಬಂದೇ ಬರ್ತಿದ್ದು. ಅದರಿಂದ ಅಲ್ಲೆಲ್ಲೂ ಹೋಗೋಕ್ಕಾಗಿಲ್ಲ, ಜೈಲಲ್ಲಿ ಹೋಗೋಕ್ಕಾಗಲಿಲ್ಲ, ಎಲ್ಲೂ ಹೋಗಿಲ್ಲ. ಇಲ್ಲಿಗೆ ನೋಡೋಕ್ಕೋಸ್ಕರ ಬಂದಿದ್ದೀವಿ. ಅಲ್ಲಿಂದ ಬರ್ಲಿಕ್ಕೆ ಫ್ರೀ ಬಸ್ ಕೂಡ ಹೆಲ್ಪ್ ಆಯಿತು ನಿಮಗೆ? ಹೌದು, ಆಗಿದೆ. ಮೇಡಮ್, ಇವಾಗ ದರ್ಶನ್ ಅವ್ರ ಮೇಲೆ ಆರೋಪಕ್ಕೆ ಏನು ಹೇಳ್ತೀರಾ ಮೇಡಮ್? ಒಬ್ಬ ಅಭಿಮಾನಿ ನೀವೇನು ಹೇಳ್ತೀರಾ ಅಂತ? ಅಭಿಮಾನಿಂದ್ರೆ ಸರ್ ನನಗೆ ಆ ಥರ ಏನಿಲ್ಲ. ನನಗೆ ಒಟ್ನಾಗ ಅವ್ರು ತುಂಬ ಇಷ್ಟ. ನಮ್ಮ ಮೊಬೈಲಲ್ಲೇ ಬರೀ ಅವ್ರದ್ದೇ ಸ್ಟೇಟಸ್ಸು, ಬೇರೆ ಇರೋದು ನಾವು ಆಚೆಗೆ ಹೋಗಲ್ಲ. ನಮ್ಮ ಅಣ್ಣವರೆಲ್ಲ ಅವ್ರ ಫ್ಯಾನೇನೆ. ನಮ್ಮ ಅಣ್ಣವ್ರಿಗೆ ಅಡ್ರೆಸ್ ತಿಳ್ಕೊಂಡೆ ನಾನು ಇಲ್ಲಿಗೆ ಬಂದಿರೋದು. ನಿಮ್ಮ ಹೆಸರು? ಅನುಶ್ರೀ ಅಂತ ಹೇಳ್ಬಿಟ್ಟು. ಡೈಲಾಗ್ ಆದ್ರೂ ಹೊಡಿಬೋದಾ? ಡ್ಯಾನ್ಸ್ ಮಾಡಿ. ಡ್ಯಾನ್ಸ್ ಏನಿಲ್ಲ, ದರ್ಶನದವ್ರದ್ದು ಹೇಳ್ಬೋದಾ? ಕ್ಯಾಮ್ರಾ ನೋಡಿ. ಕ್ಯಾಮ್ರಾ ನೋಡ್ಕೊಂಡು ಇಲ್ಲಿ ಮುಂದೆ ನಿಂತ್ಕೊಳ್ಳಿ. ಬಂದರೆ ಸೇರಿಸ್ಬೇಡ, ಅಲ್ಲಿ ನಾನು ಇರ್ತೀನಿ. ಕಾಮನ್ ಬಿಲ್ಲ ನಿಂದು ನಂಗೆ ಸಾಲ ಕೇಳಿದ್ರೆ ಕೊಡಬೇಡ, ನಾನು ಮಾತಾಡ್ತೀನಿ. ಜೀವನದಲ್ಲಿ ಏನೇ ಆದರೂ ತಲೆಗೆ ಹಚ್ಕೊಂಬೇಡ, ಯಾಕೆಂದರೆ ನಾನು ದರ್ಶನ ಇಷ್ಟಪಟ್ಟಿದ್ದೀನಿ.